ಸ್ವಾರ್ಥ ರಾಜಕಾರಣಿ ಬೇಕಾ, ನಿಸ್ವಾರ್ಥ ರಾಜಕಾರಣಿ ಬೇಕಾ? ಜನಸೇವಕರು ಬೇಕಾ, ಜನರನ್ನ ದ್ವೇಷಿಸೋರು? ಏಕವಚನದಲ್ಲೇ ಮಾತಾಡಿದೆ ಸರ್ ಡಿ ಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದೀವಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರ, ಜನ ಬಿಡ್ತಾರ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿ. ನಾವು ಗುಲಾಮರು ಅಂತಾನೆ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನ ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾರೆ ಕುಮಾರಣ್ಣವ್ರಿಗೆ. ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿನೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ. ಮುಂದೆ ರಾಜಕೀಯ ಆಕಡಕ್ಕೆ ಬನ್ನಿ ತೋರಿಸ್ತೀನಿ ಅಂತ ಕುಮಾರಸ್ವಾಮಿ ನೇರವಾದ ಸವಾಲನ್ನ ಹಾಕಿದ್ದಾರೆ ಸರ್. ನಾವೆಲ್ಲ ಏನ್ ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಆಕಡಕ್ಕೆ ಬಂದಿರೋದು, ನಾವೇನು ಸನ್ಯಾಸಿಗಳು. ಅವ್ರು ರಾಜಕೀಯ ಆಕಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರನ್ನ ಬೇರೆಯವ್ರನ್ನ, ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡಬಹುದಾಗಿತ್ತಲ್ಲ ರಾಜಕೀಯ ಆಕಡದಲ್ಲಿ. ಯಾಕೆ ಹೋದ್ರು ಅವ್ರು ವಾಪಸ್ಸು? ಅಲ್ವಾ, ಹೇಳಿ. ಏನಿಲ್ಲ, ಕರೆದಿ ನಮ್ಮ ಪೂರ್ವಭಾವಿ ಸಭೆ ಮಾಡಿದ್ರು. ಚುನಾವಣೆ ಬಗ್ಗೆ ಚರ್ಚೆ ಆಯ್ತು. ನಮ್ಮ DCM ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು. ಸರ್, ಈ ಹಿಂದೆ ನೀವು ಹೇಳಿದ್ರಿ ಮಂಜುನಾಥರು ಅರಕೆ ಗುರಿ ಆಗ್ತಾರೆ ಈ ಚುನಾವಣೆಯಲ್ಲಿ ಅಂತ. ಅದ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಈಗ ಏನೋದ್ರ ಬಗ್ಗೆ ಮಾತಾಡಕ್ಕೆ ಈಗಲೂ ಬದ್ಧವಾಗಿ ಈಗ ಹೇಳಿಲ್ವಾ? ಚುನಾವಣೆ ರಿಸಲ್ಟ್ ಬಂದ್ಮೇಲೆ ನೀವು ಹೇಳಿದ್ದನ್ನ ಅವತ್ತು ಮಾತಾಡ್ತೀವಿ. ಈಗ ಏನು ಮಾತಾಡಕ್ ಹೋಗೋದಿಲ್ಲ. ಸ್ವಾರ್ಥ ರಾಜಕಾರಣಿ ಬೇಕಾ, ನಿಸ್ವಾರ್ಥ ರಾಜಕಾರಣಿ ಬೇಕಾ? ಜನಸೇವಕರು ಬೇಕಾ, ಜನರನ್ನ ದ್ವೇಷಿಸೋರು? ಏಕವಚನದಲ್ಲೇ ಮಾತಾಡಿದೆ ಸರ್ ಡಿ ಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದೀವಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರ, ಜನ ಬಿಡ್ತಾರ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿ. ನಾವು ಗುಲಾಮರು ಅಂತಾನೆ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನ ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾರೆ ಕುಮಾರಣ್ಣವ್ರಿಗೆ. ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿನೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ. ಮುಂದೆ ರಾಜಕೀಯ ಆಕಡಕ್ಕೆ ಬನ್ನಿ ತೋರಿಸ್ತೀನಿ ಅಂತ ಕುಮಾರಸ್ವಾಮಿ ನೇರವಾದ ಸವಾಲನ್ನ ಹಾಕಿದ್ದಾರೆ ಸರ್. ನಾವೆಲ್ಲ ಏನ್ ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಆಕಡಕ್ಕೆ ಬಂದಿರೋದು, ನಾವೇನು ಸನ್ಯಾಸಿಗಳು. ಅವ್ರು ರಾಜಕೀಯ ಆಕಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರನ್ನ ಬೇರೆಯವ್ರನ್ನ, ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡಬಹುದಾಗಿತ್ತಲ್ಲ ರಾಜಕೀಯ ಆಕಡದಲ್ಲಿ. ಯಾಕೆ ಹೋದ್ರು ಅವ್ರು ವಾಪಸ್ಸು? ಅಲ್ವಾ, ಹೇಳಿ. ಏನಿಲ್ಲ, ಕರೆದಿ ನಮ್ಮ ಪೂರ್ವಭಾವಿ ಸಭೆ ಮಾಡಿದ್ರು. ಚುನಾವಣೆ ಬಗ್ಗೆ ಚರ್ಚೆ ಆಯ್ತು. ನಮ್ಮ DCM ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು. ಸರ್, ಈ ಹಿಂದೆ ನೀವು ಹೇಳಿದ್ರಿ ಮಂಜುನಾಥರು ಅರಕೆ ಗುರಿ ಆಗ್ತಾರೆ ಈ ಚುನಾವಣೆಯಲ್ಲಿ ಅಂತ. ಅದ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಈಗ ಏನೋದ್ರ ಬಗ್ಗೆ ಮಾತಾಡಕ್ಕೆ ಈಗಲೂ ಬದ್ಧವಾಗಿ ಈಗ ಹೇಳಿಲ್ವಾ? ಚುನಾವಣೆ ರಿಸಲ್ಟ್ ಬಂದ್ಮೇಲೆ ನೀವು ಹೇಳಿದ್ದನ್ನ ಅವತ್ತು ಮಾತಾಡ್ತೀವಿ. ಈಗ ಏನು ಮಾತಾಡಕ್ ಹೋಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.